ಶರ್ಮಿತಾ ಶೆಟ್ಟಿ ಧಾರ್ಮಿಕ ಕೇಂದ್ರಗಳನ್ನು ಓಪನ್ ಮಾಡೋ ವಿಚಾರವಾಗಿ ಯಡಿಯೂರಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಧಾರ್ಮಿಕ ಕೇಂದ್ರಗಳು ನಮಗೆ ಒಂದೇ, ದೇವಸ್ಥಾನಗಳು ಓಪನ್ ಆದ್ರೆ ಎಲ್ಲವೂ ಓಪನ್ ಆಗುತ್ತವೆ, ಚರ್ಚ್ ಮಸೀದಿಗಳು ತೆರೆಯೋದಕ್ಕೆ ಅನುಮತಿ ಸಿಕ್ಕಂತಾಗುತ್ತೆ ಅಂತ ಯಡಿಯೂರಪ್ಪ ಅವರು ಹೇಳಿರೋದು. ಯಾಕಂದ್ರೆ ನಿನ್ನೆ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಮತ್ತೆ ಈಗ ಸರ್ಕಾರ ತನ್ನ ನಿರ್ಧಾರವನ್ನ ಹೇಳಿತ್ತು, ಜೂನ್ 1ನೇ ತಾರೀಕಿನಿಂದ ದೇವಸ್ಥಾನಗಳು ಓಪನ್ ಆಗುತ್ತೆ, ಆದ್ರೆ ಮಸೀದಿ ಮತ್ತೆ ಚರ್ಚ್ಗಳ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಅಂತ. ಆದ್ರೆ ಇವತ್ತು ಯಡಿಯೂರಪ್ಪ ಅವರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಧಾರ್ಮಿಕ ಕೇಂದ್ರಗಳು ಅಂತಂದ್ರೆ ಎಲ್ಲವೂ ಕೂಡ ಸೇರುತ್ತೆ, ಅದರಲ್ಲಿ ಮಸೀದಿನೂ ಸೇರುತ್ತೆ, ದೇವಸ್ಥಾನನೂ ಸೇರುತ್ತೆ, ಚರ್ಚು ಸೇರುತ್ತೆ. ಸೊ ಅದಕ್ಕೆ ಈಗ ದೇವಸ್ಥಾನ ಓಪನ್ ಆದ್ರೆ ಎಲ್ಲವೂ ಓಪನ್ ಆದಂತೆ ಧಾರ್ಮಿಕ ಕೇಂದ್ರಗಳು ಅಂತ ಹೇಳಿದ್ದಾರೆ. ಧಾರ್ಮಿಕ ಕೇಂದ್ರಗಳನ್ನ ಓಪನ್ ಮಾಡುವ ವಿಚಾರವಾಗಿ ಈಗ ನಿನ್ನೆ ಸರ್ಕಾರ ಹೇಳಿತ್ತು ಅಧಿಕೃತವಾಗಿ ದೇವಸ್ಥಾನಗಳು ಜೂನ್ 1ನೇ ತಾರೀಕಿನಿಂದ ಓಪನ್ ಆಗುತ್ತೆ, ಆದ್ರೆ ಮಸೀದಿ ಮತ್ತೆ ಚರ್ಚ್ಗಳು ಓಪನ್ ಮಾಡೋ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಸರ್ಕಾರದ ಮಟ್ಟದಲ್ಲಿ ಅಂತ. ಬಟ್ ಇವತ್ತು ಯಡಿಯೂರಪ್ಪ ಅವರು ಹೇಳಿದ್ದಾರೆ, ಧಾರ್ಮಿಕ ಕೇಂದ್ರಗಳು ಅಂತಂದ್ರೆ ಅದು ಎಲ್ಲವೂ ಸೇರುತ್ತೆ, ದೇವಸ್ಥಾನನೂ ಅದಕ್ಕೆ ಸೇರುತ್ತೆ, ಚರ್ಚು ಸೇರುತ್ತೆ, ಮಸೀದಿನೂ ಸೇರುತ್ತೆ. ದೇವಸ್ಥಾನ ಓಪನ್ ಮಾಡಿದ್ರೆ ಎಲ್ಲ ಧಾರ್ಮಿಕ ಕೇಂದ್ರಗಳು ಓಪನ್ ಮಾಡಬೇಕು ಅಂತಾನೆ ಅರ್ಥ ಅಂತ ಹೇಳಿದ್ದಾರೆ. ಮಾಲ್ಗಳನ್ನ ಓಪನ್ ಮಾಡೋ ವಿಚಾರವಾಗಿ ಕೂಡ ಚರ್ಚೆಗಳಾಗ್ತಾ ಇತ್ತು. ಯಾಕಂದ್ರೆ ಈಗ ಹೋಟೆಲ್ಗಳಲ್ಲಿ ಪಾರ್ಸೆಲ್ ಕೊಡ್ತಾ ಇದ್ದಾರೆ, ಹೋಟೆಲ್ಗಳಲ್ಲಿ ಕುತ್ಕೊಂಡು ತಿನ್ನುವಂತ ವ್ಯವಸ್ಥೆ ಯಾವಾಗ ಅಂತ ನಿನ್ನೆ ಮಾಲೀಕರು ಹೋಗಿ ಸಿಎಂ ಬಳಿಯಲ್ಲಿ ಚರ್ಚೆ ಮಾಡ್ಕೊಂಡು ಬಂದಿದ್ರು. ಅದು 31ನೇ ತಾರೀಕಿನ ಮೇಲೆ ಬಹುತೇಕ ಅಂದ್ರೆ ಜೂನ್ 1 ಇಂದ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇದೆ. ಮಾಲ್ಗಳು ಓಪನ್ ಮಾಡೋ ವಿಚಾರವಾಗಿ ಕೇಂದ್ರದ ತೀರ್ಮಾನ ಅಂತ ಹೇಳಿದ್ದಾರೆ. ಸರಿ, ದೇವಸ್ಥಾನಗಳು ಪ್ರಾರಂಭ ಆಗ್ಬೋದು ಅಂದ್ರೆ ಚರ್ಚು ಮಸೀದಿಗಳು ಪ್ರಾರಂಭ ಆಗ್ಬೋದು, ಅದರಲ್ಲಿ ಯಾವುದೋ ಅಭ್ಯಂತರ ಇರೋದಿಲ್ಲ. ಎಲ್ರಿಗೂ ಒಂದೇ, ನಮ್ಮ ದೇಶದಲ್ಲಿ ಕಾನೂನು ಇರೋದು ಎಲ್ರಿಗೂ ಒಂದೇನೆ. ದೇವಸ್ಥಾನಗಳನ್ನ ಪ್ರಾರಂಭ ಮಾಡ್ತೇವೆ ಅಂದ್ರೆ ಅರ್ಥ ಮಾಸ್ಕು ಮತ್ತೆ ಚರ್ಚ್ಗಳು ಪ್ರಾರಂಭ ಆಗುತ್ತೆ, ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ. ಆದರೆ ಇದೆಲ್ಲಕ್ಕೂ ಸಹ ಕೇಂದ್ರ ಸರ್ಕಾರದ ಒಂದು ಅನುಮತಿ ಬೇಕಾಗಿದೆ, ಕಾಯ್ತಾ ಇದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ. ಧರ್ಮಸ್ಥಳದ ಹೆಗ್ಡೆಯವರು ಸಹ ಕೆಲವು ನಿಬಂಧನೆಗಳನ್ನು ಒಳಗೊಂಡಂತೆ ಅಲ್ಲಿ ರೂಮ್ಗಳಲ್ಲಿ ಉಳಿಬಾರ್ದು, ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಏನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ 1ನೇ ತಾರೀಕಿನಿಂದ. ಒಂದ್ಸರಿ ದೇವಸ್ಥಾನಗಳು ಪ್ರಾರಂಭ ಆಗ್ಬೋದು ಅಂದ್ರೆ ಚರ್ಚು ಮಸೀದಿಗಳು ಪ್ರಾರಂಭ ಆಗ್ಬೋದು, ಅದರಲ್ಲಿ ಯಾವುದೋ ಅಭ್ಯಂತರ ಇರೋದಿಲ್ಲ. ಎಲ್ರಿಗೂ ಒಂದೇ, ನಮ್ಮ ದೇಶದಲ್ಲಿ ಕಾನೂನು ಇರೋದು ಎಲ್ರಿಗೂ ಒಂದೇನೆ. ದೇವಸ್ಥಾನಗಳನ್ನ ಪ್ರಾರಂಭ ಮಾಡ್ತೇವೆ ಅಂದ್ರೆ ಅರ್ಥ ಮಾಸ್ಕು ಮತ್ತೆ ಚರ್ಚ್ಗಳು ಪ್ರಾರಂಭ ಆಗುತ್ತೆ, ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ. ಆದರೆ ಇದೆಲ್ಲಕ್ಕೂ ಸಹ ಕೇಂದ್ರ ಸರ್ಕಾರದ ಒಂದು ಅನುಮತಿ ಬೇಕಾಗಿದೆ, ಕಾಯ್ತಾ ಇದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ. ಧರ್ಮಸ್ಥಳದ ಹೆಗ್ಡೆಯವರು ಸಹ ಕೆಲವು ನಿಬಂಧನೆಗಳನ್ನು ಒಳಗೊಂಡಂತೆ ಅಲ್ಲಿ ರೂಮ್ಗಳಲ್ಲಿ ಉಳಿಬಾರ್ದು, ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಏನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ 1ನೇ ತಾರೀಕಿನಿಂದ. ಬೇರೆ ಸಮುದಾಯಗಳಿಗೂ ಸಾಕಷ್ಟು ಒತ್ತಾಯ ಬರ್ತಾ ಇದೆ. ದೇವಸ್ಥಾನಗಳು ಜೂನ್ 1ರಿಂದ ಓಪನ್ ಆಗ್ತವೆ ಅಂತ 1ನೇ ತಾರೀಕಿನ ಮಾಡ್ತಾರೆ. ಹೋಟೆಲ್ ಇದೆಲ್ಲ ಪತ್ರ ಬರುತ್ತೆ, ಬಹುಪಾಲು ಪರ್ಮಿಷನ್ ಸಿಗಬಹುದು ಅಂತ ನಿರೀಕ್ಷೆ ಮಾಡ್ತಾರೆ. ಒಬ್ಬೊಬ್ಬರು ಮಾತಾಡ್ತಾರೆ. Opposition is saying mosque and churches also we have to open, not just the temples. Congress and JDS are saying why not mosque and church? Only temples are open from June 1st. Give permission for mosque and church. Mall and cinema halls is what JDS and Congress are saying. ಮೈ ಡಿಯರ್ ಫ್ರೆಂಡ್, ಒಂದ್ಸರಿ ದೇವಸ್ಥಾನಗಳು ಪ್ರಾರಂಭ ಆಗ್ಬೋದು ಅಂದ್ರೆ ಚರ್ಚು ಮಸೀದಿಗಳು ಪ್ರಾರಂಭ ಆಗ್ಬೋದು, ಅದರಲ್ಲಿ ಯಾವುದೋ ಅಭ್ಯಂತರ ಇರೋದಿಲ್ಲ. ಎಲ್ರಿಗೂ ಒಂದೇ, ನಮ್ಮ ದೇಶದಲ್ಲಿ ಕಾನೂನು ಇರೋದು ಎಲ್ರಿಗೂ ಒಂದೇನೆ. ದೇವಸ್ಥಾನಗಳನ್ನ ಪ್ರಾರಂಭ ಮಾಡ್ತೇವೆ ಅಂದ್ರೆ ಅರ್ಥ ಮಾಸ್ಕು ಮತ್ತೆ ಚರ್ಚ್ಗಳು ಪ್ರಾರಂಭ ಆಗುತ್ತೆ, ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ. ಆದರೆ ಇದೆಲ್ಲಕ್ಕೂ ಸಹ ಕೇಂದ್ರ ಸರ್ಕಾರದ ಒಂದು ಅನುಮತಿ ಬೇಕಾಗಿದೆ, ಕಾಯ್ತಾ ಇದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ. ಧರ್ಮಸ್ಥಳದ ಹೆಗ್ಡೆಯವರು ಸಹ ಕೆಲವು ನಿಬಂಧನೆಗಳನ್ನು ಒಳಗೊಂಡಂತೆ ಅಲ್ಲಿ ರೂಮ್ಗಳಲ್ಲಿ ಉಳಿಬಾರ್ದು, ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಏನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ 1ನೇ ತಾರೀಕಿನಿಂದ. ಹೀಗೆ ಕ್ರಮೇಣ ನಾವು ಈ ಕೋವಿಡ್ ಬಂತೆ ಬದುಕಬೇಕಾಗಿದೆ. ಈ ಥರ ಕೆಲವು ಕಾರ್ಯಕ್ರಮಗಳನ್ನು ನಿರ್ಧಾರ ಮಾಡಬೇಕಾಗಿದೆ. ಈ ಹೊರಗಡೆಯಿಂದ ಬರುವಂಥದ್ದು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದೆ. ಅವ್ರಿಗೆ ಹೋಟೆಲ್ ಇಲ್ಲದೆ ಇದ್ರೆ ಊಟದ ವ್ಯವಸ್ಥೆ ಇರೋಲ್ಲ, ರೂಮ್ ಇರೋದಿಲ್ಲ. ಅದ್ರ ಬಗ್ಗೆನೂ ನಾವು ಪ್ರಧಾನಿಗೆ ನಿನ್ನೆ ತಾನೇ ಪತ್ರ ಬರೆದಿದ್ದೇನೆ. ಅವರು ಅನುಮತಿ ಸಿಕ್ಕ ತಕ್ಷಣ ಎಲ್ಲಕ್ಕೂ ಒಂದು ಅವಕಾಶವನ್ನು ಮಾಡಿಕೊಡೋ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಕೇಂದ್ರ ಸರ್ಕಾರದ ಅನುಮತಿ ಸಿಕ್ಕ ಮೇಲೆ ನಾನು ತೀರ್ಮಾನ ತಗೊಳಕ್ ಬರಲ್ಲ. ಬೇರೆ ಸಮುದಾಯಗಳಿಗೆ ಇನ್ಯಾವುದೋ ರೀಚ್ ಆಗೋ ಪ್ರಶ್ನೆ ಇಲ್ಲ, ಎಲ್ಲ ಮುಗಿದಿದೆ. ಎಲ್ರಿಗೂ ಏನೇನು ಬೇಕೋ ನಮ್ಮ ಶಕ್ತಿ ಮೀರಿ ಮಾಡಿದ್ದೇವೆ.
ದೇವ್ರ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಘೋಷಣೆ ಆಗಿರುವಂತಹ ಪ್ಯಾಕೇಜ್ಗಳು ಧಾರ್ಮಿಕ ಕೇಂದ್ರಗಳ ವಿಚಾರವಾಗಿ ನಿನ್ನೆ ಸ್ವಲ್ಪ ಗೊಂದಲ ಆಗಿತ್ತು. ಯಾಕಂದ್ರೆ ದೇವಸ್ಥಾನ ಓಪನ್ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡ್ತು, ಚರ್ಚ್ ಮತ್ತೆ ಮಸೀದಿಗಳ ಕತೆ ಏನು ಅಂತ ಆ ಬಗ್ಗೆ ಏನು ತೀರ್ಮಾನ ಆಗಿರ್ಲಿಲ್ಲ ಅಂತ. ಬಟ್ ಇವತ್ತು ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಆತರ ಯಾವುದೇ ಗೊಂದಲ ಬೇಡ. ಈಗ ಧಾರ್ಮಿಕ ಕೇಂದ್ರಗಳು ಅಂತಂದ್ರೆ ಅದರಲ್ಲಿ ದೇವಸ್ಥಾನನೂ ಬರುತ್ತೆ, ಚರ್ಚ್ ಬರುತ್ತೆ, ಮಸೀದಿನೂ ಬರುತ್ತೆ. ದೇವಸ್ಥಾನ ಓಪನ್ ಅಂತ ಆದ್ಮೇಲೆ ಚರ್ಚ್ ಮಸೀದಿನೂ ಓಪನ್ ಆಗುತ್ತೆ, ಅದ್ರಲ್ಲಿ ಏನ್ ಗೊಂದಲ ಬೇಡ ಅಂತ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ರು. ಮತ್ತೊಂದು ವಿಚಾರ ಅಂತಂದ್ರೆ ಇವಾಗ ಮಾಲ್ಗಳು ಯಾವಾಗ ಓಪನ್ ಆಗುತ್ತೆ, ಸೊ ಇಂಥದ್ದೊಂದು ಪ್ರಸ್ತಾವನೆ ಇತ್ತು, ಬಟ್ ಯಾವಾಗ ಅಂತ ಒಂದು ಚರ್ಚೆ ಇದೆಯಲ್ಲ, ಸೊ ಅದಕ್ಕೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು. ಅದಕ್ಕೆ ನಾನು ಅದರ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಈಗ ಕೇಂದ್ರ ಸರ್ಕಾರ 1ನೇ ತಾರೀಕಿನ ಮೇಲೆ ಸೊ ಯಾವ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ, ಏನೇನು ಓಪನ್ ಮಾಡಬೇಕು ಅಥವಾ ಲಾಕ್ಡೌನ್ 5.0 ಆ ಥರ ಏನಾದರೂ ಬರುತ್ತಾ, ಕಂಡೀಷನ್ಸ್ ಏನೇನಿರುತ್ತೆ, ಎಲ್ಲ ವಿಚಾರವಾಗಿ ಈಗ ಚರ್ಚೆಗಳು ಆಗ್ತಾ ಇರೋದು. ಈಗ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಒಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಧಾರ್ಮಿಕ ಕೇಂದ್ರಗಳು ಅಂತ ಅಂದ್ಮೇಲೆ ಅದ್ರಲ್ಲಿ ಮಸೀದಿನೂ ಬರುತ್ತೆ, ದೇವಸ್ಥಾನ ಬರುತ್ತೆ, ಚರ್ಚ್ ಬರುತ್ತೆ. ದೇವಸ್ಥಾನ ಮಾತ್ರ ಓಪನ್ ಅಂತ ನಿನ್ನೆ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಕ್ಲಾರಿಫಿಕೇಶನ್ ಇದು ಯಡಿಯೂರಪ್ಪ ಅವರು ಕೊಟ್ಟಿರೋದು? 1ನೇ ತಾರೀಕಿಂದ ಹಂಗಾರೆ ಕನ್ಫರ್ಮ್ ಆಗಿ ಓಪನ್ ಆಗುತ್ತಾ? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ನಿನ್ನೆ ಒಂದು ಮೀಟಿಂಗ್ ಅನ್ನ ಮಾಡಿರುವಂತದ್ದು, ಅಂದ್ರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಆ ಸಭೆಯಲ್ಲಿ ಡಿಸೈಡ್ ಅನ್ನ ಮಾಡಿದ ಸರ್ಕಾರ ದೇವಸ್ಥಾನಗಳಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು. ಅಂದ್ರೆ ಮುಖ್ಯವಾದಂತಹ ದೇವಸ್ಥಾನಗಳು ಎ ದರ್ಜೆಯಲ್ಲಿ ಇರತಕ್ಕಂತ ದೇವಸ್ಥಾನಗಳೇನಿದೆ, ಪ್ರಮುಖವಾಗಿ ಚಾಮುಂಡೇಶ್ವರಿ ಬೆಟ್ಟ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಆಗಿರ್ಬೋದು, ಈ ರೀತಿಯಾದಂತಹ ದೇವಸ್ಥಾನಗಳನ್ನ ತೆರೆಯೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಜೂನ್ 1ರಿಂದ ತೀರ್ಮಾನವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿದಂತ ಸಂದರ್ಭದಲ್ಲಿ ದೇವಸ್ಥಾನಗಳು ಓಪನ್ ಆದ್ರೆ ಕಾಮನ್ ಆಗಿ ಏನು ಚರ್ಚ್ಗಳು ಓಪನ್ ಆಗುತ್ತೆ, ಜೊತೆಗೆ ಮಸೀದಿಗಳು ಕೂಡ ಓಪನ್ ಆಗುತ್ತೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಈಗಾಗಲೇ ಮಸೀದಿ ಮತ್ತೆ ಚರ್ಚ್ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಒಂದ್ ವೇಳೆ ದೇವಸ್ಥಾನಕ್ಕೆ ಅವಕಾಶ ಕೊಟ್ಟು ಚರ್ಚ್ಗಳಿಗೆ ಮಸೀದಿಗಳ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಮುದಾಯ ವಿರೋಧ ಕಟ್ಕೋಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಅವ್ರಿಗೂ ಕೂಡ ಅಂದ್ರೆ ಚರ್ಚ್ ಮತ್ತೆ ಮಸೀದಿಗಳನ್ನ ತೆರೆಯೋದಕ್ಕೆ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಈಗಾಗಲೇ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಅವರ ಸಮುದಾಯದವರನ್ನ ಕರೆಯೋದ್ರ ಮೂಲಕವಾಗಿ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಳ್ಳೋದ್ರ ಮೂಲಕವಾಗಿ ತೆರೆಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಇನ್ನು ಜೊತೆಗೆ ಏನಂತಂದ್ರೆ ಮಾಲ್ಗಳಾಗಿರ್ಬೋದು, ಈಗಾಗಲೇ ಮಾಲ್ಗೆ ಸಂಬಂಧಪಟ್ಟಂತೆ ನಿನ್ನೆ ಭೇಟಿ ಮಾಡಿದ್ರು ಪದಾಧಿಕಾರಿಗಳು. ಈಗಾಗಲೇ ಮಾಲ್ಗಳನ್ನ ಓಪನ್ ಮಾಡಬೇಕಾದ್ರೂ ಅದರ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನ ಗಮನಿಸಿಯೇ ಅವರು ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಬೇಕು. ಅದರಂತೆ ಈಗ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಿಗಾಗಿ ಈಗಾಗಲೇ ಸದ್ಯ ಕಾಯ್ತಾ ಇರುವಂತದ್ದು. ಒಂದ್ ವೇಳೆ ಏನಾದರೂ ಕೇಂದ್ರ ಸರ್ಕಾರ ಮಾಲ್ಗಳಾಗಿರ್ಬೋದು ಮತ್ತೆ ಮಲ್ಟಿಪ್ಲೆಕ್ಸ್ ಗಳಾಗಿರ್ಬೋದು ಮತ್ತೆ ಶಾಪಿಂಗ್ ಮಾಲ್ಗಳಾಗಿದೆ ಏನಿದಾವೆ ಅವನ್ನ ಓಪನ್ ಮಾಡ್ಬೇಕಾದ್ರೆ ಅದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಟ ಮಾಡಿದ ನಂತರವಾಗಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಸದ್ಯಕ್ಕಂತೂ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಅನ್ನು ತೆರೆಯೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಕೃಷ್ಣ ಇವಾಗ ನಿನ್ನೆ ಮೀಟಿಂಗ್ ಆಗಿದ್ದು ಮತ್ತೆ ಅಧಿಕೃತವಾಗಿ ಸರ್ಕಾರದವರು ಹೇಳಿದ್ದು 1ನೇ ತಾರೀಕಿಂದ ದೇವಸ್ಥಾನ ಓಪನ್ ಆಗುತ್ತೆ ಅಂತಲ್ವಾ? ಬಟ್ ಇವಾಗ ಕೇಂದ್ರದ ಅನುಮತಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಅಂದ್ರು, ಅದು ಧಾರ್ಮಿಕ ಕೇಂದ್ರಕ್ಕೂ ಅಪ್ಲೈ ಆಗುತ್ತಾ ಹಂಗಾದ್ರೆ? ಖಂಡಿತವಾಗ್ಲೂ ಶರ್ಮಿತಾ, ಅಧಿಕೃತವಾಗಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿಲ್ಲ. ಬರೀ ದೇವಸ್ಥಾನಗಳಿಗೆ ಅಷ್ಟೇನೆ ತೆರೆಯೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಅದು ಜೂನ್ 1ರಿಂದ. ಆದ್ರೆ ಇದುವರೆಗೂ ಕೂಡ ಇನ್ನೂ ಕೂಡ ಆದೇಶವನ್ನ ಮಾಡಿಲ್ಲ. ದೇವಸ್ಥಾನಗಳನ್ನ ಓಪನ್ ಮಾಡೋದಾಗಿರ್ಬೋದು, ಜೊತೆಗೆ ಚರ್ಚ್ ಮತ್ತೆ ಮಸೀದಿಗಳಾಗಿರ್ಬೋದು. ಹೀಗಾಗಿ ಒಂದ್ ವೇಳೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳುವ ಪ್ರಕಾರವಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರವಾಗಿಯೇ ಚರ್ಚ್ ಮತ್ತೆ ಮಸೀದಿಗಳನ್ನ ತೆರಿಬೇಕಾಗಿದೆ. ಸದ್ಯಕ್ಕಂತೂ ರಾಜ್ಯ ಸರ್ಕಾರ ಚರ್ಚ್ ಮತ್ತೆ ಮಸೀದಿ ತೆರೆಯೋದು ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಕೂಡ ಗೊಂದಲದಲ್ಲಿದೆ. ಅದನ್ನ ತೆರೆಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತನೆಯಲ್ಲಿ ಕೂಡ ಇರುವಂತದ್ದು. ಸದ್ಯಕ್ಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಿಗೋಸ್ಕರ ಈಗ ಕಾಯ್ತಾ ಇದೆ ರಾಜ್ಯ ಸರ್ಕಾರ. ಒಂದ್ ವೇಳೆ ಏನಾದ್ರೂ ಮಾರ್ಗಸೂಚಿ ಪ್ರಕಟ ಆದ ಕೂಡಲೇ ಅದನ್ನ ಪರಿಶೀಲನೆ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಚರ್ಚ್ ಮತ್ತೆ ಮಸೀದಿಗಳನ್ನ ತೆರೆಯೋದಕ್ಕೆ ರಾಜ್ಯ ಸರ್ಕಾರ ಅಂತಿಮವಾದ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಸದ್ಯಕ್ಕಂತೂ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು ಬರೀ ದೇವಸ್ಥಾನಗಳಿಗಷ್ಟೇ. ಅದು ಜೂನ್ 1ರ ನಂತರವಾಗಿ ಅದು ಓಪನ್ ಆಗುತ್ತೆ. ಶರ್ಮಿತಾ, ಈಗ ಹೋಟೆಲ್ ಮಾಲೀಕರು ನಿನ್ನೆ ಮೀಟ್ ಮಾಡಿದ್ರು. 31 ಮೇಲೆ ನಾವು ಹೇಳ್ತೀವಿ ಸರ್ಕಾರದ ವತಿಯಿಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಹಂಗಾರೆ ಜೂನ್ 1ನೇ ತಾರೀಕಿಂದ ಎಲ್ಲದಕ್ಕೂ ಪರ್ಮಿಷನ್ ಸಿಗಬಹುದಾ? ಏನೇನ್ ಈಗ ನಿರೀಕ್ಷೆಗಳೇನಿದೆ, ಜೊತೆಗೆ ಏನೇನ್ ಕಂಡು ಬರ್ತಾ ಇದೆ ಈ ಓಪನ್ ಮಾಡೋ ವಿಚಾರವಾಗಿ? ಶರ್ಮಿತಾ, ಮುಖ್ಯವಾಗಿ ಏನಂತಂದ್ರೆ ಜನನಿಬಿಡ ಪ್ರದೇಶ ಇರತಕ್ಕಂತ ಏನ್ ಸ್ಥಳಗಳೇನಿದೆ ಅದಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡ್ಕೊಟ್ಟಿಲ್ಲ. ಪ್ರಮುಖವಾಗಿ ಸರ್ಕಾರಿ ಕಚೇರಿಗಳೇನಿದೆ, ಬೇರೆ ಬೇರೆ
ವಲಯಗಳೇನಿದೆ ಅದಕ್ಕೆ ಮಾತ್ರ ರಾಜ್ಯ ಸರ್ಕಾರ ಅದಕ್ಕೊಂದ್ ಸ್ವಲ್ಪ ಸಡಿಲಿಕೆ ಮಾಡಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಮಾಲ್, ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಶಾಪಿಂಗ್ ಮಾಲ್ಗಳಾಗಿರ್ಬೋದು ಇನ್ನೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಈಗಾಗಲೇ ನಿನ್ನೆ ಪದಾಧಿಕಾರಿಗಳು ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಅವ್ರಿಗೆ ಲಾಸ್ ಆಗಿರುವಂತದ್ದು. ಅಂದ್ರೆ ರಾಜ್ಯದಲ್ಲಿ ಸುಮಾರು 2,000 ಕೋಟಿಗೆ ಹೆಚ್ಚು ಲಾಸ್ ಆಗಿದೆ. ಅಂದ್ರೆ ಮಲ್ಟಿಪ್ಲೆಕ್ಸ್ ಮತ್ತೆ ಮಾಲ್ಗಳನ್ನ ಮುಚ್ಚಿರೋದ್ರಿಂದಾಗಿ ಹೀಗಾಗಿ ಕೂಡಲೇ ರಾಜ್ಯ ಸರ್ಕಾರ ಈ ವಿಚಾರವಾಗಿ ತೀರ್ಮಾನವನ್ನು ಮಾಡಬೇಕು ಅನ್ನೋ ಮಾತನ್ನ ಅವ್ರು ಹೇಳಿರುವಂತದ್ದು. ಈಗಾಗಲೇ ರಾಜ್ಯ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಫೈನಲ್ ಆಗಿ ಮಾರ್ಗಸೂಚಿ ಪ್ರಕಟ ನಂತರವಾಗಿ ಇದು